ವರುಷ ನಮ್ಮ ದ್ವೇಷ 3 ವರುಷ ಹೇ ಯೋಧ ನಿನಗೆ ನೀನೇ ಆಯುಧ ಹೇ ಯೋಧ ನಿನಗೆ ನೀನೇ ಆಯುಧ ನಾನೊಬ್ಬ ಪೊಲೀಸ್ ಪಾಟೀಲ್ MLA ವೀರನಗೌಡ ದೇಸಾಯಿ ಅವರ ದರ್ಬಾರದಲ್ಲಿ ನನ್ನ ಅಧಿಕಾರವನ್ನು ಚಲಾಯಿಸಿ ಚಲದಂತ ಮಲ್ಲ ನೆನೆಸಿಕೊಂಡ ವೀರ ಚಲಗಾರದ ವಂಶದ ಮಗನೆಂದರೆ ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುನ್ನಿಯೂ ಇಲ್ಲ. ಧರ್ಮರಾಜ್, ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟು ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡರು. ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಅಳಸಿದ ಅಂಬಲಿಯ ಮುಂದೆ ನಿನ್ನನ್ನು ಕೈವಟ್ಟಿ ನಿಲ್ಲುವ ಹಾಗೆ ಮಾಡದಿದ್ದರೆ ನಾನೊಬ್ಬ ಪೊಲೀಸ್ ಪಾಟೀಲ್ MLA ವೀರನಗೌಡನೇ ಧರ್ಮರಾಜ್, ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನನಗೆ ಆ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ ಆ ಭೂಮಿ ನನ್ನಂತೆ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವನಿಂದ ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ಆ ಭೂಮಿ ನನ್ನಂತೆ ಮಾಡಿಕೊಂಡು ನಾನು ಈ ನಾಡಿನ ಚಕ್ರೇಶ್ವರ ಎನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥಗಳೇ ಮಾಂತ್ರಿಕ ಬೇಗ ಹೇಳಿಗೌಡ್ರೆ. ಸಚಿವರ ಹೇಳಿಕೆಯಂತೆ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗೆ ನೇಮಿಸಲಾಗಿದೆ. ಯಾರು ಯಾರು ಭೂಮಿ ಕೊಡಲು ಒಪ್ಪಿದರೋ ಯಾರು ಯಾರು ಒಪ್ಪಲಿಲ್ಲವೋ ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವೆಯಾ? ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಟ್ಟು ಹೊರತು ಭೂಮಿ ಕೊಡುವುದಿಲ್ಲವೆಂದು ಕತ್ತಲು ಮಾಡಿದ್ರು ಗೌಡ್ರೆ. ಆ ಕತ್ತಲದಲ್ಲಿ ಸಂಗ್ರಾಮ ಮಾಡುವುದು ಸಾಧ್ಯವಾಗಲಿಲ್ಲ. ಸಾಧ್ಯವಾಗುವುದನ್ನು ಸಾಧಿಸಿ ತೋರಿಸುವನಿಗೆ ನಿಜವಾದ ಗಂಡಸು ಅಂತಾರೆ. ಆದರೆ ನೀನೇನು ಕೆಲಸ ಮಾಡಿದ್ಯೋ ಮುಟ್ಟಾಳ? ಈ ವೀರನಗೌಡನಿಗೆ ಬಲಗೈ ಬಂಟ ಅಂದ್ರೆ ಹೆಂಗಿರಬೇಕು ಗೊತ್ತಾ? ಎಂಟಾಳಿನ ಶಕ್ತಿ ಇರಬೇಕು. ಆ ಶಕ್ತಿಗಿಂತ ನಿನ್ನ ಶಕುನಿಯ ಯುಕ್ತಿಯಿಂದ ಕೆಲಸ ಮಾಡಿ ತೋರಿಸಬೇಕು.
ಸೀತಾ ಗೌಡ್ರ ಲಕ್ಕ ಮಾಡೋದಿನ್ರಿ ಗೌಡ್ರ ಪತಿ ಏನ್ರಿ ಗೌಡ್ರ ಏನ ರಾಮನ ಹೇಳ್ತೇನೆ ಸೀತಾ ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಡು ಪ್ರತಿ ತಯಾರಿಸಿದೆಯೋ, ಯಾರು ಯಾರು ಭೂಮಿ ಕೊಡಲು ಒಪ್ಪಿದರೋ, ಯಾರು ಯಾರು ಒಪ್ಪಲಿಲ್ಲವೋ? ಗೌಡ್ರ ನಾ 12 ಜನ ಈ ಮೂಲೆನ ಭಾಗದ ಮಂದಿ ಎಲ್ಲಾರು ಹೂ ಅಂದರೆ ಆ ಕಡೆ ಮುಳ್ಳೋಗಳ ಮನೆಯ ಮಂದಿರಿ ಆ ಕಡೆ ಮಂದಿ ನಿಮ್ ನೋಡಿದ್ರೆ ನಮ್ ನೋಡಿದ್ರೆ ಧಿಕ್ಕಾರನೆ ಕೂಗ್ತಾರ್ರಿ ಗೌಡ್ರು ಒಪ್ಪಲಾಗಿರೋರು. ಆದರೆ ಎಂಬ ಬಸವರದ ಮಾತೇಕೆ ಸೀತಾಪತಿ? ಅದೇನೆಂದು ಬೇಗ ಹೇಳು. ಈ ಅಡ್ಡಿಗೆ ಕಾರಣರಾದವರ ತಲೆಯನ್ನೇ ತಗ್ಗಿಸಿ ಬಿಡುತ್ತೇನೆ. ಈ ಮಾಂತ್ರಿಕನ ಯಂತ್ರದಲ್ಲಿ ಅವನೆಷ್ಟೇಂತರದಿಂದ ಕುಣಿದರು ಅವನನ್ನು ಸ್ವತಂತ್ರದಿಂದ ಹಾರಾಡಲು ಬಿಡಲಾರೆ. ನಾನೇ ಬಂದಿದವನೆಂದು ಅವನಲ್ಲಿಗೆ ಅಚ್ಚಿತರ ಹಾರಿ ಹೋಗಿ ಯಾರಕ್ಕೆ ಬಲಿತ ಗರುಡನಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ಕರೆಕ್ಟ್. ಈ ವೀರನುಗೊಡಿಗೆ ಒಂದು ನೆಲ ಬೇಕು, ಇಲ್ಲ ಒಂದವನು ತಲೆ ಬೇಕು. ಅವೆರಡರಲ್ಲಿ ಒಂದು ನೀ ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನಾನು MLA ದಿನತ್ತ ಆ ರೈತರ ಭೂಮಿ ಕಿತ್ತುಕೊಳ್ಳಕ್ಕೂ ನಿಲ್ಲುವ ಸಾಧ್ಯವಿಲ್ಲ. ಆ ನಿನ್ನ ಮಾಂತ್ರಿಕಲು ಸಾಧ್ಯವಿಲ್ಲ. ನೀನಷ್ಟು ನಿನ್ನ ಕುತಂತ್ರದಿಂದ ಆ ನಿನ್ನ ಚೀಲ ಕೈಯಲ್ಲಿ ಕಿರುಕುಳ ಕೊಡಿಸಿದ್ರು. ಅದಕ್ಕೆ ಎದುರು ಈ ಏಡಿಗಳಲ್ಲ ಈ ರೈತರು. ಅದರಲ್ಲಿ ನಿನಗ ಒಂದು ಇಡೀ ಮಣ್ಣು ಕೂಡ ಕೊಡಲಾರವೆ. ಲೇ ಬೀರ, ನನಗೆ ಎಚ್ಚರ. ಅದು ಈ ವೀರಾದಿ ವೀರ MLA ವೀರನಗೌಡನಿಗೆ. ಮಿಸ್ಟರ್ ವೀರ, ನಾನು ಯಾರು ಎಂತವನೆಂದು ಅರಿಯದೆ ನನ್ನ ಬಗ್ಗೆ ಮಾತನಾಡಿದರೆ ನಿನ್ನ ಹರಿನಾಮ ಸ್ಮರಣವಿಲ್ಲದೆ ಯಮನ ದಾರಿಗೆ ಕಳಿಸಿ ಬಿಡ್ತೇನೆ ಮಗನೇ, ಎಚ್ಚರ. ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತನೆ ಎಂಬುದೇ ತಿಳಿಯದ ಅರಿಯದ ಕೋಳಲ ತರ ಮಾತನಾಡಿದ್ರೆ ಈ ಕುರಿ ಬಲದ ಟಗರು ಗೆಟ್ಟ ಟಗರಾಗಿ ನಿನ್ನೊಂದಿಗೆ ಗೊತ್ತು ಕೊಲ್ಲುತ್ತಲೇ. ಎಚ್ಚರ. ಏಯ್, ಕುರಿ ಹಾಲು ಕುಡ್ದಾರಲ್ಲ ಟಗರ ಅಲ್ಲಕ ಸಾಧ್ಯವಿಲ್ಲ. ಕರ್ನಾಟಕಕ್ಕೆ ಒಬ್ಬನೇ ಒಬ್ಬ ಟಗರು, ಅದು ಒನ್ ಅಂಡ್ ಓನ್ಲಿ ಮೈ ಬಾಸ್, ಈಗಿನ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ. ಬೀರ, ಈ ಬೀರ ಸಪ್ಪಲ್ ಮೇಲೆ ಬೀರಲ್ಲ ಸಕ್ಕತ್ತ ಕುರಿ ಹಾಲು ಕೊಡದು ಗಂಡು ದೇಹ ಬೆಳೆಸಿಕೊಂಡಿರುವ ಕೆಟ್ಟ ಮನುಷ್ಯನ ಕಾಯಕಾರ. ಅವಸರ ಮಾಡಕ್ ಚೇ ಗೌಡ್ರ, ಯಾಕಿಷ್ಟು ನೀವು ಅವಸರ ಮಾಡಿ ನಿಮ್ ಕೆಲಸ ಹಿಡಿದ್ರಿ ಗೌಡ್ರ? ಬರ್ರಿ ಗೌಡ್ರ, ಅಷ್ಟು ಮಾಡಿಬಿಡ್ರಿ ಸಾಕು. ವೆರಿ ಗುಡ್. ನೋಡ್ ಬೀರ, ಆತುರ ಪಟ್ಟ ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೋ. ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸುವ ಹಾಗೆ ಶ್ರೀಮಂತನಾಗಿ ಮಾಡಿಬಿಡ್ತಾನೆ ಈ ನಾಡಿನಲ್ಲಿ. ಯಾಕೆಂದ್ರೆ ಆ 300 ಎಕರೆ ಸರ್ಕಾರಿ ಗೋಮಾಳ ನನ್ನದು ಅಲ್ಲ, ನಿನ್ನದು ಅಲ್ಲ. ಅಲ್ಲಿ ಹಾದು ಹೋಗುವ 400 ಎಕರೆ ಭೂಮಿ ನನ್ನದು ಅಲ್ಲ, ನಿನ್ನದು ಅಲ್ಲ. ನೀವು ಒಂದು ಮಾತು ಕೊಡು, ನಿನಗೆಷ್ಟು ಹಣ ಬೇಕು ಕೇಳು, ತಕ್ಷಣ ತಡ ಮಾಡದೆ ಕೊಡುತ್ತೇನೆ. ಸಾಕಾರ, ಈ ನಿನ್ನ ಮಾತಿಗೆ ನಗಬೇಕು ಅಳ್ಬೇಕು. ನನಗೊಂದು ತಿಳಿಯಲಾಗಿದೆ MLA ಸಾಬ್ರೆ, ಇಂಥದಕ್ಕೆಲ್ಲ ಅಳಬಾರ್ದಪ್ಪ. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು, ಇಲ್ಲ ಅಂದ್ರೆ ನಿನ್ನ ದಡ್ಡ ಎನ್ನುತ್ತಾರೆ. ಸಾಕಾರ, ನಿನ್ನ ಕೈಯಿಂದ ಲಂಚ ತಿಂದು ಈ ರೈತರ ಗುಡ್ಡ ದನ ಕುರಿ ಮೇಸು ಗುಡ್ಡ ಹಾಳು ಮಾಡಿಕೊಂಡು ಆ ರೈತರ ಆಸ್ತಿ ನಿನ್ನ ಸ್ವಂತ ಮಾಡಲಿಕ್ಕೆ ನಾನೇನು ನಿನ್ನ
ಲಂಚ ತಿನ್ನೋ ರಾಜಕಾರಣಿ ಅಲ್ಲ, ಸೀದಾ ಮಾತಿಗೆ ಸೊಟ್ಟು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನೆತ್ತು ಸತ್ತ ಕುರಿ ಒತ್ತ ಮಾರುವ ಈ ಎತ್ತನ ಕೊರಬನಲು ಉಚ್ಚರಾಗ ಎಚ್ಚರ ತಪ್ಪಿ ಮಾತನಾಡಿ ಹಣ ಬರೆದು ನಿನ್ನ ಗುಣ ಉಳಿಸು. ಬೀರ ದೊಡ್ಡ ಹೊಡೆದು ಯಾಕೆ ದೊಡ್ಡ ಹೊಡ್ಕೊತ ಮರೆ ಸಮ್ ಕುಂದ್ರಿ ಹಣನ ಹೋಗುತ್ತೆ ನಿನ್ ಹಣನ ಹೋಗುತ್ತೆ ಸಮ್ ಕೊಡ್ತಂದ್ರೆ ಸಿತಾಮತಿ ಎಚ್ಚರದಿಂದ ಮಾತನಾಡು. ನನ್ನ ಹಣ ಹೋಗೋ ಮುನ್ನ ಈ ನಿಮ್ಮ ಮೂವರ ಹಣ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಆವಿಂದ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯಣ್ಣ ಚರಿತ್ರೆಯಲ್ಲಿ ಈ ಸ್ಫೂರ್ತಿ ಬೆಳೆದಲ್ಲಿ ಗಂಡು ದೇಹ ಇದು. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳುವುದಕ್ಕೆ ಬಂದೇನೆ. ಆ ಗೋಮೂಲ ದನ ಕುರಿಗಳ ಸತ್ತು, ಆ ಭೂಮಿಯ ರೈತರ ಜಗತ್ತಿಗೆ ಅನ್ನ ಹಾಕುವ ಆ ರೈತರ ಸತ್ತು, ತಾಕತ್ತಿದ್ದರೆ ಇದನ್ನು ಮೊಟ್ಟೆ ನೋಡು ಬರುತ್ತೇನೆ. ಗಡ 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 ಗುಡು 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 ಗಡ 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 ಗುಡು ಸಮ ಗುಡು 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 ಸಮ. ಸೀತಾಪತಿ ಏನು ಸೊಕ್ಕಿನಿಂದ ಮಾತನಾಡಿ ಹೋದ್ನಲೇ ಆ ವೀರ. ಹಾಕಲೇ ಇವತ್ತೊಂದು ಅವನಿಗೆ ಪ್ಲಾನ್ ಹಾಕಿದರಿಲ್ಲ ಪ್ಲಾನ್. ಸೀದಾ ಅವರು ನೇಣಿಗೆ ಶರಣಾಗಬೇಕು, ಹಾಕಬೇಕು. ಏ ಯಪ್ಪ ಪುಣ್ಯಾತ್ಮ ಎಷ್ಟು ಅವಸರ ಮಾಡ್ತೀರಿ ನೀವು. ಪ್ಲಾನ್ ಆಗಿ ಬರಾಗ್ರಿ ಸಮಾಧಾನ ಕತ್ತಿಗೆ ವಯಸ್ಸತ್ತು ನಿನಗೆ ಬುದ್ಧಿ ಬರ್ಲೋಣಪ್ಪ ಮರ ಗೌಡ್ರ ಇಂಥ ಮಾತು ಕೇಳ್ಬಿಡ್ರಿ ನಾವು ಹೇಳ್ದ್ ಮಾಡಿ ಪ್ಲಾನ್ ಅಷ್ಟು ಮಾಡ್ಬೇಡಿ ಗೌಡ್ರ, ನಮಗೆ ಎಲ್ಲ ಸಕ್ಸಸ್ಫುಲ್. ಸೀತಾಪತಿ ಆ ಬಡ ಬಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ? ಛೇ ಛೇ, ತೆಗೆದುಕೋ ನಿನ್ನ ಅಪ್ಪ ಸ್ವರದ ಮಾತನ್ನು. ನಾನು ಯಾರು? ಗೌಡ್ರ ನೀವು ನಾಡು ಗೌಡ ಅನ್ನೋದು ಈ ಮೂರೇ ಮಂದಿ ಗೊತ್ತದ ಬಿಡು. ಗೌಡ್ರ ಯಾಕೆ ಸುಮ್ಮನೆ ಅವಸರ ಮಾಡ್ತೀರಿ? ಮುಂದೊಂದು ಮಾತು ಸೀತಾಪತಿ ಹೇಳಿ ಕರ ಅಂದ್ರೆ ಹೌದನ್ನು ಜೋಕೆ. ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕನ ಮಗ ಬಾ ಮರಿ ಬಾ. ಏನ್ ಕೆಲಸ ಆಗ್ಬೇಕಾಗಿತ್ತು? ನಾನು IPS ಓದ್ಬೇಕಂತ ಮಾಡೀನಿ ಸರ್, ಅದಕ್ಕೆ ತಮ್ಮಿಂದ ಸಹಾಯ ಬೇಕಾಗಿದೆ. ಶಶಿಯಪ್ಪ ಡಾಕ್ಟರ್ ಹೇಳಿದ್ದು ಅದೇ, ನಾವು ಏನ್ ತಿಳ್ಕೊಂಡಿದ್ದು ಅದೇಪ್ಪ. ರೋಗಿ ಬಿಸಿದ್ದು ಅದೇ. ಅವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರೆ. ಇವನ ಒಂದು ಕೆಲಸ ಯಾಕೋ ಇವನ 10 ಕೆಲಸ ಮಾಡಿ ಕೊಡ್ತೀನಿ. ಯಾಕೆಂದ್ರೆ ಈ ಶಶಿಧರ ನಮ್ಮ ಹುಡುಗ. ನನ್ನ ಮೇಲೆ ಅಷ್ಟೊಂದು ಅಭಿಮಾನವೇ? ಹಾ, ಓದುವವರ ಮೇಲೆ ಅಭಿಮಾನ ತೋರಿಸದೆ ಈ ಪೊಲೀಸ್ ಗೌಡನ ಹುಟ್ಟು ಗುಣ. ಹಾ ಬನ್ನಿ, ಎಲ್ಲರೂ ಒಳಗಡೆ ಕುಳಿತುಕೊಂಡು ಮಾತನಾಡೋಣ.